ಕಾಂತಾರದ್ದು ಹೌದು. ಅಂತ ಏನ್ ಈ ಕಾಂತಾರ ಮಾಡಿದ್ದಾರೆ, ಹ್ಮ್. ಇದು ಈ ಶಿವಗಣಗಳು ಅನ್ನೋದೇ ಸುಳ್ಳು ಅನ್ನೋದು ಒಂದು ಆರೋಪ ಇದೆ ಅವ್ರದ್ದು. ಹ. ಇನ್ನು 2ನೇ ಆರೋಪ ಬಂದು ಈ ಒಂದು ಕಾಂತಾರ ಅನ್ನೋದು ಏನ್ ಮಾಡಿದ್ದಾರೆ, ಹ್ಮ್. ಇದ್ರದ್ದು ನಮಗ್ ಬೇಡ ಅಂದ್ರೆ ಕಾಂತಾರ ಅನ್ನೋ ಸಿನಿಮಾ ತಗೊಳ್ಳೋದಿಲ್ಲ ಅವರು. ಹ್ಮ್. ಈ ಒಂದು ಸಮುದಾಯ ಏನಿದೆಯಲ್ಲ, ಹ್ಮ್. ಹ್ಮ್. ಅಂದ್ರೆ ಈ ಬುಡಕಟ್ಟು ಹ. ಜನಾಂಗ ಆಗ್ಬೋದು ಅಥವಾ ಹಿಂದುಳಿದ ವರ್ಗ ಹ. ಆಗ್ಬೋದು, ಹೌದು. ಈ ಒಂದು ಸಮುದಾಯ ಅಂದ್ರೆ ಒಂದು ದೈವಗಳನ್ನ ನರ್ತನೆ ಮಾಡುವಂತವ್ರು, ದೈವಗಳನ್ನ ಹೋಲಿಸ್ಕೊಂಡಿರ್ತಕ್ಕಂಥವ್ರು, ಹ್ಮ್. ಈ ಸಮುದಾಯವನ್ನೇ ಮರೆತು ಹ್ಮ್. ಕ ಒಂದು ಕಥೆಗಳನ್ನ ಮಾಡುವಂತದ್ದಾಗ್ತಾ ಇದೆ ಅಥವಾ ವೈಭವೀಕರಣ ಮಾಡ್ತಾ ಇದ್ದಾರೆ. ಹಾ, ಹಾ. ರೈಟ್. ತುಂಬಾ ಒಳ್ಳೆ ಕ್ವಶನ್ ಆಕ್ಚುಲಿ. ಯಾವ್ದೋ ಸಿನಿಮಾ ಅಂತ ಹೇಳಿದ್ರಲ್ಲ ಆಗ್ಲೇ ನೀವು, ಹ. ಅದು ಆಕ್ಚುಲಿ ಅವ್ರು ಮಾಡ್ತಿರೋ ಕಥೆ ಇರ್ಬೋದೇನೋ. ಹ್ಮ್ 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 ಬಟ್ ಈ ಏನಂದ್ರೆ ಮೂಲ ಸಮುದಾಯದವ್ರನ್ನ ಮರೆತು ಏನು ಕಾಂತಾರದಲ್ಲಿ ಮಾಡ್ತಿದ್ದಾರೆ ಅನ್ನೋದು ಏನಿದೆಯಲ್ಲ, ಅದು ಹ್ಮ್ ಸುಳ್ಳು. ಹ್ಮ್ ಆಕ್ಚುಲಿ ಅವರ ಆರಾಧಕರನ್ನ ಕರೆಸಿ ಹ್ಮ್ ಹ್ಮ್ ದಿನನಿತ್ಯ ಅಲ್ಲಿ ಪೂಜೆ ಮಾಡಿಸಿ, ಆ ಆ ದೈವದ ಪೂಜೆ ಮಾಡಿ, ಓಕೆ. ಆ ಪೂಜೆ ಆದ್ಮೇಲೆನೆ ಆ ಕುಲವಂಶದವರೇ ಅದರಲ್ಲಿ ದೈವದನ್ನ ಕೋಲವನ್ನ ಫಸ್ಟ್ ಕಟ್ಟಿ, ರಾಜಶೇಖರ್ ಅಂತ ಒಬ್ರು ಬರ್ತಾರೆ. ಆ ಹ್ಮ್ ದೈವವನ್ನ ಹಿಡಿಯೋರವರು. ಹ್ಮ್ ಹ್ಮ್ ಅದೇ ಕುಟುಂಬಸ್ಥರವರು, ಹ್ಮ್ ಅದೇ ಹ್ಮ್ ಸಮುದಾಯದವರು. ಹ್ಮ್ ಹ್ಮ್ ಅವರು ರಾಜೇಶ್ ಅಣ್ಣ ಅಂತೇಳಿ. ಅವರು ತುಂಬಾ ದೈವವನ್ನ ನಂಬುವಂತ ವ್ಯಕ್ತಿ. ಹ್ಮ್ ಹ್ಮ್ ಸೊ, ಹ್ಮ್ ಅವರೇ ಇದರಲ್ಲಿ ಆ ದೈವದ ಪಾತ್ರವನ್ನ ನಿಭಾಯಿಸಿದ್ದಾರೆ. ಓಕೆ. ಅಷ್ಟೇ ಕಟ್ಟುನಿಟ್ಟನ್ನ ಉಪವಾಸವನ್ನ ಮಾಡಿದ್ದಾರೆ. ಸೊ, ಏನೇನ್ ಬೇಕೋ ಅದಕ್ಕೆಲ್ಲ ಫಾಲೋ ಮಾಡಿದ್ದಾರೆ. ಹಾಗೆ ಆಗ್ಲೇ ಹೇಳಿದ್ರಲ್ಲ ನೀವು, ಇದು ದೈವಗಳೇ ಸುಳ್ಳು, ಗಣಗಳೇ ಶಿವಗಣಗಳೇ ಸುಳ್ಳು ಅಂತ. ಸುಳ್ಳಾಗೋದಾದ್ರೆ ಆ ಇತಿಹಾಸ ಯಾಕಿರ್ತಿತ್ತು? ಹ್ಮ್ 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 ನಂದೊಂದು ಕ್ವಶನ್ ಅವ್ರಿಗೆ ಇದು. ಓಕೆ ಓಕೆ. ಆಯ್ತಾ? ಆ ದೈವ ಗಣಗಳೇ ಇಲ್ಲ ಅಂದ್ಮೇಲೆ, ಹ್ಮ್ ಪಂಜುರ್ಲಿ ಇಲ್ಲ ಅಂದ್ಮೇಲೆ, ಆ ಪಂಜುರ್ಲಿ ಹೆಸರ ಮೇಲೆ ಇಷ್ಟೊಂದು ಯಾಕೆ ಟಾಕ್ ಆಗ್ತಿತ್ತು ಅಲ್ಲ, ಇವತ್ತು? ಅವರ ಪ್ರಶ್ನೆ ಹ್ಮ್. ಇಲ್ಲ ಅನ್ನೋದಲ್ಲ, ಹ್ಮ್. ಶಿವಗಣಗಳು. ಶಿವಗಣಗಳೇ ಅಲ್ಲ ಆ ಅಂತ. ಶಿವಗಣಗಳಲ್ಲ. ಅದನ್ನ ಅವರು ಸರಿಯಾಗಿ ರಿಸರ್ಚ್ ಮಾಡಿಲ್ಲ ಅನ್ಸುತ್ತೆ. ಹ್ಮ್ ಮೋಸ್ಟ್ಲಿ ಹ್ಮ್ ಒಬ್ರು ಯಾರೋ ಲೇಡಿ ರೈಟರ್ ಇದ್ದಾರೆ. ಅವ್ರು ಸುಮಾರು ಪುಸ್ತಕ ಬರೆದಿದ್ದಾರೆ ದೈವಕ್ಕೆ ಸಂಬಂಧಪಟ್ಟಿರೋದು. ಅವ್ರ ಹೆಸರು ನೆನಪಾಗ್ತಿಲ್ಲ ನನಗೆ. ಹ್ಮ್ ಹ್ಮ್ ಸೊ ಅವ್ರ ಹತ್ರ ಮೊನ್ನೆ ಏನೋ ಫೋನಲ್ಲಿ ಮಾತಾಡಿದಾಗ ಇತ್ತು. ಕರಾವಳಿ ಭಾಗದ ದೈವದ ಕಥೆಗಳು ಅಂತ ಏನೋ ಒಂದು ಪುಸ್ತಕ ಮಾಡಿದ್ದಾರೆ. ಸೊ ಅದರಲ್ಲಿ ಸಂಪೂರ್ಣವಾಗಿದೆ. ಅದು ಶಿವನ ಅಂಶಗಳೇ ಶಿವಗಣಗಳೇ ಅನ್ನೋದಕ್ಕೆ ಪ್ರತೀತಿಗಳಿದೆ. ಸೊ ಇದನ್ನ ಪೂರ್ತಿ ಕೆದಕಕ್ಕೂ ನನಗೆ ಆಗ್ತಿಲ್ಲ. ಯಾಕಂದ್ರೆ ನನ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ನಾನು ಆ ಭಾಗದವನಲ್ಲ. ಸೊ ನನ್ನ ಪ್ರಕಾರ ಅವು ಶಿವಗಣಗಳೇ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ. 100%. ಖಂಡಿತವಾಗಿ. ಎಸ್. ಇನ್ನು ಅದೇ ಕಾಂತಾರಕ್ಕೆ ಸಂಬಂಧಪಟ್ಟಂತೆ ಆ ಜೂನಿಯರ್ ಆರ್ಟಿಸ್ಟ್‌ದು ಅವಾಗ್ಲೇ ನಮ್ಮ ಸ್ನೇಹಿತರು ಕೇಳಿದ್ರು ಕ್ವೆಶ್ಚನ್‌ನ. ಹ್ಮ್. ಸೊ ಆ ಜೂನಿಯರ್ ಆರ್ಟಿಸ್ಟ್‌ದು ಏನಪ್ಪಾ ಅಂತಂದ್ರೆ 1 ತಿಂಗಳು ಶೆಡ್ಯೂಲ್ಸ್ ಅಂದ್ರೆ 30ರಿಂದ 35 ದಿನಗಳ ಶೆಡ್ಯೂಲ್ಸ್ ಇರುತ್ತೆ ತಮ್ಗೆ. ಹ. ಎಲ್ರಿಗೂ ಕೂಡ ಆನ್ ಟೈಮ್ ಪೇಮೆಂಟ್ ಇರುತ್ತೆ. ನೀವು ಹ್ಮ್. ಬರುವಾಗಾಗ್ಲಿ ಅಥವಾ ಸಾಯಂಕಾಲನೇ ಪೇಮೆಂಟ್ ಕೊಟ್ಬಿಡ್ತಾರೆ. ಮತ್ತೆ ಹ. ಊಟ ತಿಂಡಿ 3 ಟೈಮ್ ಊಟ ತಿಂಡಿ ಫ್ರೀ ಇರುತ್ತೆ. ಹ. ಪ್ಲಸ್ ಲಾಡ್ಜ್ ಎಲ್ಲ ಏನಿರುತ್ತೆ ಲಾಡ್ಜ್ ಫೆಸಿಲಿಟೀಸ್ ಎಲ್ಲ ನಾವೇ ಕೊಡ್ತೀವಿ ಅಂತ ಹೌದು. ಹೇಳಿದ್ರಂತೆ. ಆದ್ರೆ ಒಂದೊಂದು ರೂಮ್‌ನಲ್ಲಿ ಒಳ್ಳೆ ಕುರಿ ಮಂದೆ ತುಂಬ್ದಂಗ್ ತುಂಬ್ತಾ ಇದ್ರು. ಹ. ಅಂದ್ರೆ ಅವರ ಪ್ರಶ್ನೆ, ಹ. ಕುರಿ ಮಂದೆ ತುಂಬ್ದಂಗ್ ತುಂಬ್ತಾ ಇದ್ರು. ಹ. ಅಲ್ಲಿ ಚಾರ್ಜರ್ ಹಾಕೊಳ್ಳೋಕೆ ಅಂತ ಅನ್ಬಿಟ್ಟು ಆ ಪ್ಲಗ್ ಇರ್ತಾ ಇದ್ದಿದ್ದೆ 1, 2 ಪ್ಲಗ್ ಇರ್ತಾ ಇತ್ತು. ಎಸ್. ಎಸ್. ಆ ಟೈಮ್‌ನಲ್ಲಿ ನಮ್ಗೆ ಅಲ್ಲಿ ಫ್ಯಾನು ಇರ್ತಾ ಇರ್ಲಿಲ್ಲ, ಕರೆಕ್ಟಾಗಿ ಫ್ಯಾನ್‌ಗಳಿರ್ತಾ ಇರ್ಲಿಲ್ಲ, ಒದ್ದಾಟಗಳು ಹ. ಅನ್ನೋದು ಒಂದು ಆಪಾದನೆ ಮಾಡಿದ್ರು. ಹ. ಇನ್ನು 2ನೇ ಅಪವಾದನೆ ಅಂತ ಬಂದಾಗ ಊಟ. ಹ. ಹ. ಕರೆಕ್ಟಾಗಿ ಊಟ ಕೊಡ್ತಾ ಇರ್ಲಿಲ್ಲ. ಹೊಟ್ಟೆ ತುಂಬಾ ಊಟ ಸಿಗ್ತಾ ಇರ್ಲಿಲ್ಲ ನಮ್ಗೆ. ಒಂದು ಸರಿ ಕೇಳೋರು, ಏನಾದ್ರೂ ಅಕಸ್ಮಾತ್ ಊಟ ಇಲ್ಲ ಅದು ಇದು, ಈಗ ನಾವು ಸರ್ ಇನ್ನೊಂದ್ ಸರಿ ಬೇಕು ನಮ್ಗೆ ಅಂತಂದು ಊಟ ಕೇಳಿದಾಗ, "ಏಯ್ ನಡಿ ಆಚೆ" ಅಂತ ಅಂದ್ಬಿಟ್ಟು ಬೈದ್ ಕಳ್ಸಿರೋದಿದೆ ಅನ್ನೋದು ಒಂದು. ಹ. ಇನ್ನು 3ನೇ ಪಾಯಿಂಟ್ ಅಂತ ಬಂದಾಗ 30 ದಿನಗಳು, 35 ದಿನಗಳು ಶೂಟಿಂಗ್ ಆಗುತ್ತೆ ಅಂತ ಹೇಳಿದಂತವ್ರು, ಹ್ಮ್. ಅಷ್ಟು ಬೇಗ ಹ್ಮ್. 5 ದಿನಕ್ಕೆ ನಮ್ಮನ್ನ ವಾಪಸ್ ಕಳಿಸ್ತಾರೆ. ಮತ್ತೆ ನಮ್ಗೆ ಒಂದ್ ದಿನಕ್ಕೆ ₹500 ಪೇಮೆಂಟ್ ಕೊಟ್ಟಿದ್ದಾರೆ. ಹ. ₹500 ಕೊಟ್ರೆ ನೀವ್ ಅರ್ಥ ಮಾಡ್ಕೊಳ್ಳಿ, ಒಂದು ದಿನಕ್ಕೆ ನಾವು ಕುಂದಾಪುರಕ್ಕೆ ಹೋಗ್ಬೇಕು, ಬರ್ಬೇಕು ಅಂತ ಅಂದ್ರೆ ಹ್ಮ್. ₹2,000 ಬೇಕು ನಮಗೆ ಬಸ್ ಚಾರ್ಜ್‌ಗೆ ಅಂತಂದ್ರೆ ಒಬ್ಬೊಬ್ಬರಿಗೆ. ಅಲ್ಲಿ 5 ದಿನದ ಪೇಮೆಂಟ್ ₹500 ಅಂತ ತಗೊಳ್ಳೋದಕ್ಕೆ ಹೋದ್ರೆ 2,500 ಆಯ್ತು. ಹ್ಮ್. ಆ ₹2,500ನಲ್ಲಿ ಇನ್ನು ₹500ಗೋಸ್ಕರ ನಾವು ಇಲ್ಲಿಂದ ನಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಅಲ್ಲಿಗೆ ಹೋಗುವಂತ ಅವಶ್ಯಕತೆ ಇತ್ತಾ? ಅನ್ನೋದು ಇವಿಷ್ಟು ಪಾಯಿಂಟ್‌ಗಳು. ಎಸ್. ನಿಮ್ಮ ಪಾಯಿಂಟಿಗೆ ನಾನು ತಗೊಳ್ತೀನಿ. ಹ್ಮ್, ಏನು ಪೇಮೆಂಟ್ ವಿಚಾರವಾಗಿ ಗಲಾಟೆ ಆಯ್ತು ಅಂದ್ರಲ್ಲ. ಹ್ಮ್, ಸೊ ಅದೇನಷ್ಟು ದೊಡ್ಡ ಮಹತ್ತರವಾದದ್ದಲ್ಲ. ಹ್ಮ್, ಸೊ ಕೆಲವೊಂದಷ್ಟು ಅಲ್ಲಿ ಲೋಕಲ್ಸ್ ಜನಗಳು, ಒಂದಷ್ಟು ಜನ ಅಪೋಸ್, ಒಂದು ಒಳ್ಳೇದಾಗುತ್ತಂದ್ರೆ ಒಂದಷ್ಟು ಜನ ಅಪೋಸ್ ಮಾಡೋರು ಇದ್ದೇ ಇರ್ತಾರೆ. ಹ್ಮ್, ಸೊ ಏನ್ ಮಾಡಕ್ಕಾಗಲ್ಲ. ಪೇಮೆಂಟ್‌ನ ವಿಚಾರವಾಗಿ ಅವ್ರೇನು ದೋಖಾ ಮಾಡಿಲ್ಲ. ಸೊ ಆರ್ಟಿಸ್ಟ್‌ಗೆ ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ತಿದ್ರು. ಬಟ್ ಹ್ಮ್, ಅಷ್ಟು ಪೇಮೆಂಟು ಒಬ್ಬ ಕೋಆರ್ಡಿನೇಟರ್ ಕೈಗೆ ಹೋಗಿ ಕೋಆರ್ಡಿನೇಟರ್ ಇಂದ ಅವ್ರಿಗೆ ಹೋಗೋಷ್ಟರಲ್ಲಿ ಅಷ್ಟಾಗ್ತಿತ್ತು. ಹ್ಮ್, ಹ್ಮ್, ಒಬ್ಬ ಆರ್ಟಿಸ್ಟ್‌ಗೆ ಏನಿಲ್ಲ ಅಂದ್ರೂ ₹1,000 ಪೇಮೆಂಟ್ ಅಥವಾ 800 ಅನ್ಕೊಂಡ್ರು ಹ್ಮ್. ಅಲ್ಲಿಗೆ ಹೋಗೋಷ್ಟರಲ್ಲಿ ಅಷ್ಟಾಗ್ತಿತ್ತು ಅದು. ಆ ಓಕೆ. ವಿಚಾರ ಬೇಡ ನಮ್ಗೆ, ಅದು ಅವ್ರ ಪರ್ಸನಲ್ಲು. ಯಾಕಂದ್ರೆ ಅಷ್ಟೆಲ್ಲ ನಡೆದದ್ದು ನಾನು ಕಣ್ಣಾರೆ ನೋಡಿದ್ದೀನಿ ಸುಮಾರು. ಓಕೆ. ಆಮೇಲೆ ಊಟದ ವಿಚಾರವಾಗಿ ಯಾವತ್ತೂ ಗಲಾಟೆ ಆಗಿದ್ದು ನಾನು ನೋಡಿಲ್ಲ ಹ್ಮ್, ಸೆಟ್ಟಲ್ಲಿ. ಹ್ಮ್, ಹ್ಮ್, ಬಟ್
ಸೆಕ್ಟರ್ಗಳಿರ್ತಿತ್ತಲ್ಲ. ಸೊ ಹ್ಮ್ ಅಷ್ಟು ಜನ ಹ್ಯೂಜ್ ಮೆಂಬರ್ಸ್ ಇದ್ದಾಗ, ಅಷ್ಟು ಜಾಸ್ತಿ ಜನ ಇದ್ದಾಗ ಆರ್ಟಿಸ್ಟ್‌ಗಳಿಗಂತ ಒಂದಷ್ಟು, ಯಾಕಂದ್ರೆ ಕೆಲವೊಬ್ರು ಬೆಳೆದು ಬಂದಿರೋ ರೀತಿ ಶಿಸ್ತಾಗಿ ಕೂತ್ಕೊಂಡು ಊಟ ಮಾಡಿರ್ತಾರೆ. ಮನೇಲಿ ಡೈನಿಂಗ್ ಟೇಬಲ್ ಮೇಲೆ ಕೂತು ಊಟ ಮಾಡಿರ್ತಾರೆ ದೊಡ್ಡ ದೊಡ್ಡ ಆರ್ಟಿಸ್ಟ್‌ಗಳು. ಸೊ ನಮ್ ತರ ಕೆಳಗಿರೋರು ಏನೋ ಎಲ್ಲಾ ಕಡೆಗೆ ಊಟ ಮಾಡ್ತಿವಿ, ಏನು ಅಭ್ಯಾಸ ಹೌದು. ಇದೆ ನಮ್ಗೆ ಆ ತರದ್ದೆಲ್ಲ. ಸೊ ಕೆಲವೊಬ್ರಿಗೆ ಆಗಲ್ಲ. ಹ್ಮ್ ಸೊ ಅವಾಗ ಏನಾಯ್ತು, ಸೆಕ್ಟರ್‌ಗಳಾಯ್ತು. ಇದು ಆರ್ಟಿಸ್ಟ್‌ಗಳಿಗೆ, ಹ್ಮ್ ಇದು ಜೂನಿಯರ್ ಆರ್ಟಿಸ್ಟ್. ಹ್ಮ್ ಟೆಕ್ನಿಷಿಯನ್ಸ್‌ಗಳಿಗೆ, ಇದು ಇನ್ನೊಂದು ಟೀಮ್‌ಗೆ, ಇದು ಜೂನಿಯರ್ಸ್‌ಗೆ ಅಂತ. ಜೂನಿಯರ್ಸ್ ಅಂದಾಗ ಎಷ್ಟು ಸುಮಾರು ಜನ ಅವರೇ ಜಾಸ್ತಿ ಅಲ್ವಾ. ಸೊ ಲೈನ್ ಹೋಗ್ಬೇಕಾಗತ್ತೆ. ಹ್ಮ್ ಹ್ಮ್ ಅಥವಾ ಮಜ್ಜಿಗೆ ಖಾಲಿ ಆದಾಗ ಮಜ್ಜಿಗೆ ಖಾಲಿ ಆಯ್ತು ಅಂತ ಅದಕ್ಕೆ ಒಂದ್ ಸ್ವಲ್ಪ ಗಲಾಟೆ ಮಾಡೋರು. ಅಥವಾ ಸ್ವೀಟ್ ಏನಾದ್ರು ಇದ್ದಾಗ ಪಾಯಸ ಕಡಿಮೆ ಬಿತ್ತು ಅಂತ. ಬಟ್ ಆ ತರ ಆದಾಗ್ಲೂ ಸುಮಾರು ಸರಿ ನಾವ್ ಬೇರೆ ಕಡೆಯಿಂದ ತರಿಸ್ಕೊಟ್ಟಿದೀವಿ, ಹಾಕಿದೀವಿ. ಬಟ್ ಗಲಾಟೆ ಹೆಚ್ಚು ಕಡಿಮೆ ಊಟದ ವಿಚಾರದಲ್ಲಿ ಅಷ್ಟೇನಾಗಿಲ್ಲ. ಬಟ್ ಲಾಡ್ಜ್‌ಗೆ ಹೋದಾಗ, ನೀವು ಲಾಡ್ಜಿಂದ ಒಂದು ಹೇಳಿದ್ರಿ. ಸೊ ಏನಾಗುತ್ತೆ ಅಂತಂದ್ರೆ, ಈಗ ಅದು ಅಷ್ಟು ಬೆಂಗಳೂರು ಅಂತ ದೊಡ್ಡ ಸಿಟಿ ಅಲ್ಲ. ಹೌದು. ಹಂಗ್ ಯೋಚನೆ ಮಾಡೋದಾದ್ರೆ ಕೊಲ್ಲೂರು, ಆಮೇಲೆ ನಿಮಗೆ ಅಲ್ಲೇ ನಮ್ ಶೂಟಿಂಗ್ ಸ್ಪಾಟ್ ಇರೋದ್ರಿಂದ ಕೊಲ್ಲೂರು, ಮತ್ತೆ ಇನ್ನೊಂದು ಯಾವ್ದೋ ಜಾಗ ಬರುತ್ತೆ ನಮ್ಗೆ ಅಲ್ಲಿ ಅಂತಂದ್ರೆ, ಹ್ಮ್ ನೆನಪಾಗ್ತಿಲ್ಲ ನನ್ಗೆ. ಇನ್ನೊಂದು ಜಾಗ ತುಂಬಾ ಚೆನ್ನಾಗಿದೆ ಹೆಸರದು. ಹ್ಮ್. ಕಮಲಶಿಲೆ. ಕಮಲಶಿಲೆ. ಸರಿ, ಕಮಲಶಿಲೆ. ಅಲ್ಲೇ ಅದೇ ಜಾಗದಲ್ಲಿ. ಹ್ಮ್ ಅಲ್ಲೊಂದಷ್ಟು ಡಾರ್ಮೆಂಟ್ರಿಗಳು, ಲಾಡ್ಜ್‌ಗಳು ಇತ್ತು. ಸೊ ಎಲ್ರಿಗೂ ಕೊಟ್ಟಿದ್ದಾರೆ ವ್ಯವಸ್ಥೆ. ಸ್ವಲ್ಪ ಜಾಸ್ತಿ ಇದ್ದಾಗ ಒಂದು ಹಾಲ್ ಇರುತ್ತೆ. ಸೊ ನಾನ್ ಮೊದ್ಲೇ ಹೇಳ್ದಂಗೆ ಇದೊಂದು ತಂಡವಾಗಿ, ಗುಂಪಾಗಿ ಹೌದು. ಕೆಲಸ ಮಾಡುವಂತ ಸಿನಿಮಾ ಆಗಿರೋದ್ರಿಂದ ಎಲ್ಲವನ್ನ ಸಹಿಸ್ಕೋಬೇಕು ಅಂತ. ಹ್ಮ್ ಹಾಗಂತ ಎಲ್ರೂ ಎಲ್ಲವನ್ನು ಸಹಿಸ್ಕೋಬೇಕಂತೇನಿಲ್ಲ. ಅವನವನ ಮನಸ್ಥಿತಿನ, ಹೌದೌದು. ಅವ್ರವ್ರ ಭಾವವನ್ನು ವ್ಯಕ್ತಪಡಿಸ್ತಾರೆ. ಸೊ ಆ ತರ ವ್ಯಕ್ತಪಟ್ಟದ್ರಲ್ಲಿ ಇದೊಂದು ವಿಚಾರ ಇರ್ಬೋದು. ಅದಕ್ಕೆ ಏನ್ ಮಾಡ್ಬೋದು, ನಮ್ಮ ಚಿತ್ರತಂಡದ ಕಡೆಯಿಂದ ಕ್ಷಮೆ ಕೇಳ್ಬೋದು ನೋವಾದವರಿಗೆ. ಹೌದು. ಅಷ್ಟೇ, ಇನ್ನೇನಿಲ್ಲ ಸರ್. ಎಸ್. ಇನ್ನು ಪೇಮೆಂಟಿನ ವಿಚಾರ ಅಂದ್ರೆ ಶೆಡ್ಯೂಲ್ಸ್ ಕಾಲ್ ಶೀಟ್ ಕೊಟ್ಟಿದ್ದು 1 ತಿಂಗಳಿಗೆ ಅಂತ ನಮ್ಮನ್ನ ಹಾ. ಕರೆಸ್ಕೊಂಡಿದ್ದು 30ರಿಂದ 35 ಎಸ್, ದಿನ. ಎಸ್, ಎಸ್. ಆದ್ರೆ 5 ದಿನಕ್ಕೆ ವಾಪಸ್ ಕಳಿಸ್ಬಿಟ್ರು. ಎಸ್. ಏನಾಯ್ತು ಅಂತಂದ್ರೆ, ಆ ಶೆಡ್ಯೂಲ್ ಆಕ್ಚುಲಿ ಮಳೆ ಜಾಸ್ತಿ ಆಗ್ಬಿಡ್ತು. ಹ್ಮ್ ನಮಗೆ ಶೂಟ್ ಮಾಡಕ್ ಆಗ್ಲಿಲ್ಲ. ಓಕೆ. ಸೊ ಮಳೆ ಇರೋದ್ರಿಂದ ಜಾಸ್ತಿ ಜನ ಇದ್ದಷ್ಟು ಪ್ರೊಡಕ್ಷನ್‌ಗೆ ಜಾಸ್ತಿ ಖರ್ಚಾಗ್ತಾ ಹೋಗುತ್ತೆ. ಸೊ ಸುಮ್ನೆ ಪೋಲ್ ಆಗೋದು ಬೇಡ ದುಡ್ಡು. ಸೊ ನೆಕ್ಸ್ಟ್ ಕರ್ಸ್ಕೊಳ್ಳೋಣ, ಇವ್ರನ್ನೇ ಕರ್ಸ್ಕೊಳ್ಳೋಣ, ಕೋಆರ್ಡಿನೇಟರ್ಸ್‌ಗೆ ಹೇಳಿದ್ರೆ ಹ್ಮ್ ಸಾಕು ಅಂತ ಹೇಳಿ 5 ದಿನ ಶೂಟ್ ಮಾಡ್ಕೊಂಡು, ಅದಾದ್ಮೇಲೆ ಮಳೆ ಜಾಸ್ತಿ ಆಯ್ತು ಅಂತ ಕಳ್ಸಿದ್ದು ಸರ್ ಅಷ್ಟೇ. ಓಕೆ. ನೇಚರ್ ಅಲ್ಲ ಈಗ ವೆದರ್ ರಿಪೋರ್ಟ್ ಮಾಡಿ. ಆಸ್ ಎ ಆರ್ಟಿಸ್ಟ್ ಆಗಿ ನಾನು ಹೇಳುವಂತದ್ದು ಕೂಡ ಈಗ 1 ತಿಂಗಳು ಅಂತ ಅಂದಾಗ ಹ್ಮ್. ಬಸ್ ಚಾರ್ಜ್ ಈಗ ಅಲ್ಲಿಗೆ ಅಂತಂದ್ರೆ ಮಿನಿಮಮ್ ₹1,000 ಬೇಕು ಒಬ್ರಿಗೆ. ಹೌದು, ಬರೀ ಹೋಗ್ಲಿಕ್ಕೆ. ಹೌದು. ಮತ್ತೆ ಬರ್ಲಿಕ್ಕೆ ₹1,000 ಬೇಕು. 5 ದಿನ ಅಂತಂದ್ರೆ ನೀವು ಹೇಳಿದಾಗೆ ಏನು ಪ್ರೊಡಕ್ಷನ್ ಇಂದನ ಮ್ಯಾನೇಜರ್, ಕೋಆರ್ಡಿನೇಟರ್ ಹೋಗುವಷ್ಟೊತ್ತಿಗೆ ಒಂದು 500, ₹400 ಆಗಿರುತ್ತೆ. ಹೌದು, ಸೊ 5 ದಿನಕ್ಕೆ ಪಾಪ ಅವ್ರಿಗೆ ಒಂದ್ 2, 2,500 ಸಾವಿರ ಬೇಡ ₹3,000 ಸಿಕ್ಕಿದ್ರು ಕೂಡ ಹೌದು. ₹2,000 ಬಸ್ ಚಾರ್ಜಿಗೆ ಹೋಗುತ್ತೆ. ಇನ್ನ ಖರ್ಚು ಅಂತ ಕೆಲವು ಹೌದು. ಹುಡುಗರಿಗಾಗ್ಲಿ, ಹುಡುಗಿಯರಿಗಾಗ್ಲಿ ಇದ್ದೇ ಎಲ್ಲ ಇರುತ್ತೆ. ಇದು ಇರುತ್ತೆ ಸರ್. ಹೌದು. ನಾವು ಪುಕ್ಸಟ್ಟೆ ಹೋಗಿ ಪುಕ್ಸಟ್ಟೆ ಬಂದಂಗ ಆಯ್ತು. ಹಾ. ಅಂದ್ರೆ ಒಂದ್ ಬಸ್ಸಿನ ವ್ಯವಸ್ಥೆ ಮಾಡ್ಕೊಂಡ್ ಕೊಡ್ಲಿಲ್ಲ. ಈ ತರದ್ದೆಲ್ಲ ಕಾಂಟ್ರವರ್ಸೀಸ್ ಅದೇ, ಆಗುತ್ತೆ. ಅದೇ. ಅದು ಆ ತರದ್ದಿದೆ. ಬಟ್ ಎಲ್ರಿಗೂ ಮಾಡಕ್ಕಾಗಲ್ಲ ಪ್ರೊಡಕ್ಷನ್ ಕಡೆಯಿಂದ. ಹ್ಮ್ ಮೇನ್ಲಿ ಏನ್ ಆರ್ಟಿಸ್ಟ್‌ಗಳಿರ್ತಾರೋ ಅವ್ರಿಗೆ ಮಾತ್ರ ಬಸ್ಸಿನ ವ್ಯವಸ್ಥೆ ಮಾಡಬಹುದು. ಹ್ಮ್ ಸೊ ಈ ವಿಚಾರವಾಗಿ ಪ್ರೊಡಕ್ಷನ್ ಕಡೆಯಿಂದ ಏನು ವ್ಯವಸ್ಥೆ, ಅವತ್ತೊಂದು ಸಾರಿ ಮೈಕಲ್ ಮಾತಾಡಿ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಪ್ರೊಡಕ್ಷನ್. ನಾನು ಅದೇನು ಗಲಾಟೆ ಆದ್ಮೇಲೆ ಒಂದು ಸಣ್ಣದಾಗಿ ಗಲಾಟೆ ಆಯ್ತು. ಅವತ್ತೇ ಪ್ರೊಡಕ್ಷನ್ ಅವ್ರು ಬಂದು ಎಲ್ರಿಗೂ ಸಾರಿ ಕೇಳಿ, ಇದು ನಿಮ್ ಸಿನಿಮಾ ಅಂತ ಹೇಳಿ ಹ್ಮ್ ಓಪಿ ಆಯ್ತು. ಅವರು ಒಪ್ಕೊಂಡು ಆಯ್ತು. ಅದಾದ್ಮೇಲೆ ಸೊ ಇಷ್ಟು ಯೂಸ್ ಆಗಿ ಅವ್ರಿಗೆ ಮಾಡಕ್ ಆಗ್ಲಿಲ್ಲೇನೋ ಮೋಸ್ಟ್‌ಲಿ. ಅಷ್ಟು ಜನರಿಗೆ ಬಸ್ಸಿನ ವ್ಯವಸ್ಥೆ ಮಾಡಕ್ ಆಗ್ಲಿಲ್ಲೇನೋ. ಓಕೆ. ಎಸ್. ಪಾಪ ಅವ್ರಿಗೀಗ ಅಂದ್ರೆ ಫ್ರೀ ಆಗಿ ಬಂದಂಗೆ ಅನ್ನಿಸ್ಲಿಲ್ವಾ ತಮ್ಗೆ? ತಮ್ಗಾಗ್ಲಿ ಅಥವಾ ಎಸ್. ಪ್ರೊಡಕ್ಷನ್‌ಗಾಗ್ಲಿ? ಫ್ರೀ ಅನ್ನೋದಕ್ಕಿಂತ ಹ್ಮ್. ಅದೊಂದು ಮೋಸ್ಟ್‌ಲಿ ಹೌದು. ಮತ್ತೆ ದುಡ್ಡಿನ ವಿಚಾರ ಬಂದಾಗ ಏನ್ ಮಾಡಕ್ಕಾಗತ್ತೆ? ಎಲ್ಲವನ್ನೂ ಬದುಕು ನಡಿಬೇಕು, ಹೊಟ್ಟೆಪಾಡು ನಡಿಬೇಕು ಹೌದು. ಅಂದಾಗ ಕೆಲವೊಬ್ರು ನೋವು ಆಗೇ ಆಗಿರುತ್ತೆ. ಒಂದೊತ್ತಿನ ಊಟ ಅದ್ರ ಮೇಲೂನು ನಿಂತಿರುತ್ತೆ. ಸೊ ಮತ್ ಅವ್ರನ್ನೇ ಕರೆಸಿದ್ರು ಅಂತ ನಮ್ಗನ್ಸುತ್ತೆ ವಾಪಸ್. ಹ್ಮ್. ಅದೇ ಟೀಮನ್ನ ಕರೆಸಿ ಕೆಲಸ ಮಾಡಿದ್ರು. ಸುಮಾರು ಜನ ಬಂದ್ರು. ಒಂದ್ಸರಿ ನಾನು ಪ್ರತಿಯೊಬ್ಬ ಜೂನಿಯರ್ ಆರ್ಟಿಸ್ಟ್ ಜೊತೆನೂ ನಂದು ಬಾಂಡಿಂಗ್ ಇದೆ. ಸೊ ನಾನು ಎಷ್ಟು ಸಾರಿ ಸೆಟ್ಟಲ್ಲಿ ನೋಡಿನೋ ಅಷ್ಟು ಸಾರಿ ಸಿಕ್ಕಿದ್ದಾರೆ. ಸೊ ಹ್ಮ್. ಎಲ್ರೂ ತುಂಬಾ ಪ್ರೀತಿಯಿಂದ ಮಾತಾಡಿದ್ದಾರೆ. ಬಹಳ ಖುಷಿಯಿಂದ ಈ ಸಿನಿಮಾದಿಂದ ನಮಗೆ ಅನ್ನ ಸಿಕ್ಕಿದೆ. ಅಂದ್ರೆ ಇಷ್ಟು ಲಾಂಗ್ ಶೆಡ್ಯೂಲ್ ಯಾವ ಸಿನಿಮಾದಲ್ಲೂ ಹೌದು. ನಮಗೆ ಹೌದು. ಜೂನಿಯರ್ಸ್‌ನ ಇಟ್ಕೊಂಡಿಲ್ಲ. ಅವು 30 ದಿನ ಜೂನಿಯರ್ಸ್‌ನ ಇಟ್ಕೊಳ್ಳೋದು ಅಷ್ಟು ದೊಡ್ಡ ಮಾತು. ಹೌದು. 1000 ಜನರಿಗೆ ಒಬ್ರಿಗೂ ಒಂದು ₹1,000 ಪೇಮೆಂಟ್ ಅಂದ್ರು ಎಷ್ಟಾಯ್ತು ಒಂದ್ ದಿನಕ್ಕೆ? ಹೌದು. ₹30,000 ಒಬ್ರಿಗೆ. ಸೊ ಒಂದು ತಿಂಗಳಿಗೆ ಎಷ್ಟಾಯ್ತು ಅಲ್ಲಿಗೆ ಲೆಕ್ಕ ಹಾಕಿ. ಆಮೇಲೆ ಊಟದ್ದು, ಆಮೇಲೆ ಅಲ್ಲಿ ಅವ್ರಿಗೋಸ್ಕರ ವೆಹಿಕಲ್ ಮಾಡಿರೋದು ಅಲ್ಲಿಂದ ಆ ಜಾಗಕ್ಕೆ ಓಡಾಡಕ್ಕೆ. ಸೊ ಅದನ್ನು ಥಿಂಕ್ ಮಾಡ್ಬೇಕು ನಾವು ಫೈನಾನ್ಷಿಯಲಿ. ಸೊ ಆಗಿದ್ದಾಗ ಕೆಲವೊಂದು ವಿಚಾರವಾಗಿ ಈಗ ವೆದರ್ ರಿಪೋರ್ಟ್ ಹೆಂಗ್ ಬರುತ್ತೋ ಹಂಗೆ. ಯಾಕಂದ್ರೆ ಅದು ನಮ್ ಕೈಯಲ್ಲಿಲ್ಲ. ವೆದರ್ ಹ್ಮ್. ಈಗ ಸಡನ್ ಆಗಿ ಇದ್ದಕ್ಕಿದ್ದಂಗೆ ಮಳೆ ಬಂದ್ಬಿಡುತ್ತೆ, ಇದ್ದಕ್ಕಿದ್ದಂಗೆ ಬಿಸಿಲಾಗುತ್ತೆ. ಸೊ ಹೌದು. ಆ ವಿಚಾರದಲ್ಲಿ ಸ್ವಲ್ಪ ಇದಾಯ್ತೇನು. ಹ್ಮ್. ಬಟ್ ಅದಕ್ಕೂ ನನಗೆ ಸ್ವಲ್ಪ ನೋವಿದೆ ಅಷ್ಟೇ. ಏನ್ ಯೆಸ್. ಮಾಡಕ್. ಇನ್ನು ರಿಷಬ್ ಶೆಟ್ಟರ್ ಅವರು ಹೇಳ್ಕೊಂಡಿದ್ರು ಒಂದು ಖಾಸಗಿ ಮಾಧ್ಯಮದಲ್ಲಿ ಹ್ಮ್. ಸಂದರ್ಶನ ತಗೋಬೇಕಾದ್ರೆ. ಹ್ಮ್. ಏನಂತ ಅಂದ್ರೆ ಒಂದು ಅದೇ ಈ ಒಂದು ಏನಂತಾರೆ ರಥದ್ ಹೇಳಿದ್ರಲ್ಲ ಹಾ. ತಾವು. ಹೌದು. ಆ ರಥದ್ದಾಗುವಂತ ಸಮಯದಲ್ಲಿ ಅಲ್ಲಿ ಗುಡಿಸ್ಲೆಲ್ಲ ಕಟ್ಟಿರ್ತಾರೆ. ಹೌದು. ಬೆಂಕಿ ಬಿತ್ತು. ಹೌದು.
ಅದಾದ್ಮೇಲೆ ಫೈರ್ ಇಂಜಿನ್ ನಾವೇ ಎಲ್ಲ ಹೌದು ಹಾರಿಸಿದ್ವಿ, ನಮ್ಮ ಸೆಟ್ ಅವ್ರಾಗ್ಬೋದು, ನಮ್ಮ ಟೀಮ್ ಹೌದು ಅವ್ರಾಗ್ಬೋದು. ಹೌದು ಅದಾದ್ಮೇಲೆ ಫೈರ್ ಇಂಜಿನ್ ಅವ್ರು ಬಂದ್ಬಿಟ್ಟು ಫೋಟೋ ಹಾಕ್ಬಿಟ್ರು, ಮೀಡಿಯಾ ಕಳಿಸ್ಕೊಂಡ್ ಕೊಟ್ಬಿಟ್ರು. ಹೌದು ಅದೊಂದು ದೊಡ್ಡ ಅದೇನದು ಹೌದು ಕರೆಕ್ಟ್ ಅಂತ ಅದು ಅನ್ಸುತ್ತೆ. ಆಕ್ಚುಲಿ ನಾವಿರ್ಲಿಲ್ಲ ಅವತ್ತು ಶೂಟ್ ಅಲ್ಲಿ. ಅಣ್ಣಂದು ಶೂಟ್ ಅಲ್ಲ, ಬೇರೆ ಯಾವ್ದೋ ಶೂಟ್, ರಾಜರ್ದು ಶೂಟ್. ಅಣ್ಣ ಓನ್ಲಿ ಡೈರೆಕ್ಷನ್. ಹ್ಮ್ ನಮ್ಗೆ ಭೂಷಣ್ ಮಾಸ್ಟರ್ ಬಂದಿದ್ರು. ನಾವು ಡ್ಯಾನ್ಸ್ ರಿಹರ್ಸಲ್ ಅಲ್ಲಿ ಇದ್ವಿ. ಅದು ಗೊತ್ತಿಲ್ಲ ಶಿವನೇ ಹಾಡಿದೆಯಲ್ಲ. ಹ್ಮ್ ಆ ಡ್ಯಾನ್ಸ್ ರಿಹರ್ಸಲ್ ಅಲ್ಲಿ ಇದ್ವಿ. ಮಧ್ಯಾಹ್ನದ ಹೊತ್ತು ಡ್ಯಾನ್ಸ್ ಮಾಡ್ತಾ ಇದ್ವಿ ರಿಹರ್ಸಲ್. ಅಲ್ಲಿಗೆ ಬಂದ್ರು ಹ್ಮ್ ರಕ್ಷಿತ್ ರಾಮಚಂದ್ರ ಶೆಟ್ಟಿ. ಅಣ್ಣನೊಟ್ಟಿಗೆ ಇರ್ತಾರೆ ಯಾವಾಗ್ಲೂ ಜೊತೆಗೆ. ಅವರು ಆಮೇಲೆಲ್ಲ ಟೀಮ್ ಬಂತು. ಅಣ್ಣನೂ ಬಂದ್ರು ಡ್ಯಾನ್ಸ್ಗೆ. ಬಂದ್ ನೋಡ್ತಿದ್ವಿ, ಎಲ್ರು ಮೈಯೆಲ್ಲ ಬೂದಿ ಆಗೋಗಿದೆ, ಹ್ಮ್ ಪಂಚೆ ಗಿಂಚೆ ಎಲ್ಲ ಕೊಳೆ ಆಗೋಗಿದೆ, ಕಾಲಿಗೆಲ್ಲ ಏಟಾಗಿದೆ, ಕೆಲವೊಬ್ರು ಬ್ಯಾಂಡೇಜ್ ಸುತ್ಕೊಂಡಿದೆ. ನಾವು ಕೇಳಿದ್ವಿ ಏನಾಯ್ತು ಅಂತ. ಇಲ್ಲ ಮಗ, ಏನೋ ಸ್ವಲ್ಪ ಫೈರ್ ಆಕ್ಸಿಡೆಂಟ್ ಆಗಿದೆ. ಯಾವ್ದೋ ಕಿಡಿ ಎತ್ಕೊಂಡು ಒಂದು ಹಟ್ಟು ಹೊತ್ಕೊಂಡು ಹುರಿದು ಹ್ಮ್ ಒಂದರಿಂದ ಒಂದಕ್ಕೆ ಪಾಸ್ ಆಗ್ತಿತ್ತು. ಸೊ ಎಲ್ರು ನೀರ್ ತಗೊಂಬಂದು ಆರ್ಸಕ್ ಪ್ರಯತ್ನ ಪಟ್ವಿ, ಆಗ್ಲಿಲ್ಲ. ಎಲ್ಲ ಸುಮಾರು ಹೊತ್ತಾಗಿ ಎಲ್ರು ಎಕರ್ಲಾಡಿ ಅಣ್ಣನಿಂದ ಎಲ್ರು ಪಾಪ ನೀರು ಹೊತ್ಕೊಂಡು ಆ ಹಟ್ಟಿಗೆ ಹಾಕಿ ಆರಿಸಿದ್ದಾರೆ. ಸೊ ಕೊನೆಗೆ ಹೆಂಗೋ ಒಂದು ದೇವ್ರ ದಯೆಯಿಂದ ಅದೆಲ್ಲ ಯಾರಿಗೂ ಏನು ಹಾನಿ ಆಗ್ದೇನೆ ಅದು ಬೆಂಕಿ ನಂದಿದೆ. ಅಷ್ಟು ನನಗೆ ಮಾತ್ರ ಗೊತ್ತು. ಹ್ಮ್ ಸೊ ನಾವು ಸ್ಪಾಟ್ ಅಲ್ಲಿ ಇರ್ಲಿಲ್ಲ ಅವತ್ತು. ಎಸ್. ಅಂದ್ರೆ ರಿಷಬ್ ಶೆಟ್ರು ಹೇಳ್ದಾಗೆ ಹ. ಹಿಂಗ್ ಹೊಡೆದ್ರೆ ಗಾಳಿ ಮತ್ತೆ ಹೌದು. ಅದೇನದು. ಅದು ಗಾಳಿ ಆ ತರದ್ದು ತುದಿಲಿದೀವಿ ನಾವು. ಹ್ಮ್ ಹ್ಮ್ ಸೊ ಎಂತ ತುದಿ ಅಂದ್ರೆ ಅದು ನಮ್ಗೆ ಕೊಡಚಾದ್ರಿ ಹಾ. ಬೆಟ್ಟ ಏನಿದೆಯಲ್ಲ, ಹ್ಮ್ ಅದ್ರ ಅರ್ಧದಷ್ಟು ಎತ್ತರಕ್ಕಿದೀವಿ ನಾವು. ಹ್ಮ್ ಕೊಡಚಾದ್ರಿ ಬೆಟ್ಟ ಬಹಳ ಎತ್ತರದ್ದು. ಹೌದೌದು. ನಾವು ಅದು ರಾಜಬೀದಿ ಸೆಟ್ ನೋಡಿದ್ರಿ ನೀವು, ಆ ಹ್ಮ್ ದೇವಸ್ಥಾನದ ಸೆಟ್ ಏನ್ ನೋಡಿದಿರಿ, ಅದೆಲ್ಲ ತುಂಬಾ ಹೈಟ್ ಅಲ್ಲಿರುವಂತ ಜಾಗ. ಹ್ಮ್ 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 ಅಲ್ಲಿ ಗಾಳಿ ಬೀಸಕ್ ಸ್ಟಾರ್ಟ್ ಆಗ್ಬಿಟ್ರೆ ಸಾಮಾನ್ಯ ಗಾಳಿ ಬೀಸಲ್ಲ. ಹ್ಮ್ ಹ್ಮ್ ಹೆಂಗಂದ್ರೆ ಮೈ ಮೇಲೆ ಬಟ್ಟೆನೂ ನಿಲ್ಲಲ್ಲ, ಹಿಂಗ್ ಆಗ್ತಾ ಇರುತ್ತೆ, ಅಷ್ಟೊಂದು ಸ್ಪೀಡ್ ಗಾಳಿ. ಸೊ ಆ ತರದ ಗಾಳಿ ಇದ್ದಾಗ ಆಟೋಮೆಟಿಕ್ಲಿ ಅದು ಫೈರ್ ಆಕ್ಸಿಡೆಂಟ್ ಆದಾಗ ಅದು ಆ ತರ ಆಗಿದೆ. ಹ್ಮ್ ಅದು ನಾನ್ ಅನುಭವಿಸಿದೀನಿ ಆ ಫೀಲ್ ನ. ಓಕೆ. ಅಂದ್ರೆ ಹೋಗಿ ಹಿಂಗೆ ರಿವರ್ಸ್ ತಳ್ಳದಂಗ ಆಗುತ್ತೆ. ಈಗ ಬೆಂಕಿ ಅಲ್ಲ, ಯಾವ್ದಾದ್ರು ಈ ಕಡೆಯಿಂದ. ಗೋಡೆ ಇತ್ ಕಡೆಯಿಂದ ಗಾಳಿ ಹೋದ್ರೆ ಅತ್ ಕಡೆಯಿಂದ ಬರೋದಂತಲ್ಲ ಮತ್ತೆ ಫೋರ್ಸ್ಫುಲಿ. ಹೌದೌದು, ಫೋರ್ಸ್ ಇದೆ, ಸಿಕ್ಕಾಪಟ್ಟೆ ಫೋರ್ಸ್ ಇದೆ. ಎಸ್, 100%. ನಿಜನಾ ಅದೆಲ್ಲ? ಅದು ನಿಜ ಸರ್, ನಿಜ. ನಾವು ಈ ಶೂಟ್ ಮಾಡ್ಬೇಕಾದ್ರೆ, ದೈವದ್ದು ಶೂಟ್ ಮಾಡ್ಬೇಕಾದ್ರೆ, ಹ್ಮ್ ಕೋಲದ್ದು ಹ್ಮ್ ಹಾಡಲ್ಲಿ ಮಧ್ಯರಾತ್ರಿ ಶಿವರಾತ್ರಿ ದಿನ ಮಾಡಿದ್ ನಾವು. ಶಿವರಾತ್ರಿ ದಿನ ಕೋಲದ್ದು ರಾಜಶೇಖರಣ್ಣ ಏನು ಓಕೆ. ವೇಷ ಹಾಕಿದ್ರು. ಅದು ಆಕ್ಚುಲಿ ಅವತ್ ರಾತ್ರಿ ನಾವು ಎಷ್ಟು ಒಂದು 1:30 2 ಗಂಟೆವರೆಗೂ ವೇಟ್ ಮಾಡಿದ್ವಿ. ಹ್ಮ್ ಸೊ ಅಷ್ಟೊತ್ತವರೆಗೂ ಲೈಟ್ ಗೀಟ್ ಎಲ್ಲ ಅರೇಂಜ್ ಮಾಡ್ಕೊಂಡು ಗಾಳಿ ಸ್ಟಾರ್ಟ್ ಆಯ್ತು ಸರ್. ಆಮೇಲೆ ನೀವು ಊಹೆ ಮಾಡ್ಕೊಳಕ್ ಆಗಲ್ಲ, ಯಾರ ಮೈ ಮೇಲೂ ಬಟ್ಟೆ ನಿಲ್ತಿಲ್ಲ, ಎಲ್ಲ ಬೀಳ್ತಾ ಇದೆ, ಧೂಪ್ 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 ಅಷ್ಟು ಗಾಳಿ. ಅದು ಆ ಟೈಮಿಗೆ ಮಾತ್ರ ಗಾಳಿ ಸ್ಟಾರ್ಟ್ ಆಗೋದು. ಅವತ್ತು ಡೇ ಟೈಮಲ್ಲಿ ಆಗ್ಬಿಟ್ಟಿದೆ ಬೆಂಕಿ ಅವಘಡ ಆದ ದಿನ. ಸೊ ಅದು ನೇಚರ್ನ ನಾವು ಅಳತೆ ಮಾಡಕ್ ಆಗಲ್ಲ. ಎಲ್ಲಿ ಇತ್ಕೊಂಡು ಹೌದು. ಯಾವ ಕಡೆಯಿಂದ ನಾವು ಜಡ್ಜ್ ಮಾಡಕ್ಕೂ ಆಗಲ್ಲ ನೇಚರ್ನ. ಸೊ ಆ ತರದ್ ಅನುಭವ ಆಗಿದೆ. ಹ್ಮ್ 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 ಎಸ್ ಸರ್. ಹ್ಮ್ ಓಕೆ. ಇನ್ನು ಈ ಕಾಂತಾರ ಫಸ್ಟ್ ಏನ್ ಆಫ್ಟರ್ ಕಾಂತಾರ ಮುಂಚೆ ರಿಲೀಸ್ ಆಗಿತ್ತಲ್ಲ, ಹಾ. ಆವಾಗ ಆಗ್ಲೇನೆ ಒಂಥರ ಜನಗಳೆಲ್ಲನ ಏನು ಥಿಯೇಟರ್ ಅಲ್ಲಿ ಅನ್ನೋದು ಅದೊಂಥರ ಯಾವ ಲೆವೆಲ್ಗೆ ಟ್ರೆಂಡ್ ಸೃಷ್ಟಿ ಆಯ್ತು ಅಂತಂದ್ರೆ, ಹ್ಮ್. ಎಲ್ಲಾ ಕಡೆಯೂ ಅದೇ. ಯಾವ ಒಂದು ಆರ್ಕೆಸ್ಟ್ರಾಗ್ ಹೋದ್ರು ಅದೇ, ಹೌದು. ಯಾವ ಒಂದು ಸ್ಟೇಜ್ ಮೇಲೆ ಹೋದ್ರು ಅದೇ, ಥಿಯೇಟರ್‌ಗಳಲ್ಲೂ ಅದೇ. ಆ ತರ ಆಗೋಗ್ಬಿಟ್ಟಿತ್ತು. ಅದಾದ್ಮೇಲೆ ಈ ಒಂದು ಚಾಪ್ಟರ್ 1 ಕಾಂತಾರ ಏನ್ ಬಂತು, ಥಿಯೇಟರ್ ಒಳಗಡೆಗೆ ಶುರು ಹಚ್ಕೊಂಡ್ಬಿಟ್ರು. ಎಸ್ ಸರ್. ಅದ್ ಏನ್ ಅನ್ಸತ್ತಂದ್ರೆ, ದೈವಗಳು ಅಂತಂದಾಗ ನಮಗೂ ಕೂಡ ಹೌದು ಇನ್ಕ್ಲೂಡೆಡ್ ನಮ್ಗಾದ್ರೂ ಕೂಡ ಬಹಳ ಅದ್ಭುತವಾದಂತ ಗೌರವ ಇದೆ ನಮ್ಗೆ. ಹೌದು ನುಡಿದಂತೆ ನಡೆಯುವಂತ ದೈವಗಳು ಅಂತ ಅಂದ್ಬಿಟ್ಟು. 100%. ಹಂಗಿದ್ದಾಗ ಸಿಕ್ಕಿದ ಜಾಗದಲ್ಲೆಲ್ಲ ಸಿಕ್ದಂಗ್ ದೇವ್ರುಗಳು ಬಂದ್ಬಿಡುತ್ತ. ನಿಜವಾಗ್ಲೂ ದೇವ್ರುಗಳು ಅಷ್ಟು ಈಸಿನಾ ಅಂತ ಆ ದೈವಗಳಂತಂದ್ರೆ ಒಂದು ಅಗಾಧವಾದಂತ ನಂಬಿಕೆ ಇದೆ ಅದ್ರಲ್ಲಿ ಅಲ್ವಾ? ಇಲ್ಲ ಸರ್, ಹಂಗೆಲ್ಲ ಎಲ್ರ ಮೈ ಮೇಲೆ ದೈವಗಳು ಬರಕ್ ಸಾಧ್ಯ ಇಲ್ಲ. ಹ್ಮ್ ಸೊ ಹಂಗ್ ಬಂದ್ರೆ ಹೆಂಗೆ? ಆ, ಅದಕ್ಕೆ ಆದಂತ ಪವಿತ್ರತೆ ಇದೆ, ಹ್ಮ್ ಅದಕ್ಕೆ ಆದಂತ ಒಂದು ಗೌರವ ಇದೆ, ಅದಕ್ಕೆ ಆದಂತ ಒಂದು ಮಡಿ ಅದೆಲ್ಲ ಇರುತ್ತೆ. ಸೊ ಸುಮ್ನೆ ಜನರು ಹುಚ್ಚಾಟ, ಅದನ್ನ ಹ್ಮ್ ನೋಡಿದ ಒಂದು ಖುಷಿಲಿ, ವೈರಲ್ ಅಬ್ಬರದಲ್ಲಿ ಸುಮ್ನೆ ವೈರಲ್ ಆಗ್ಬೇಕು, ಮೀಡಿಯಾದಲ್ಲಿ ಅದು ಕಾಣಿಸ್ಕೋಬೇಕು ಅನ್ನೋ ಹುಚ್ಚಾಟಕ್ಕೆ ಕೂಗಾಡ್ತಿದ್ದಾರೆ. ಹ್ಮ್ ಸೊ ಈ ವಿಷಯವಾಗಿ ನಾವು ಅಧಿಕೃತವಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಸಂಸ್ಥೆ ಕಡೆಯಿಂದ, ಒಂಬಳ ಸಂಸ್ಥೆ ಮತ್ತು ನಮ್ಮ ರಿಷಭಣ್ಣ ಅವ್ರ ಕಡೆಯಿಂದ. ಅದಾದ್ಮೇಲೆ ನಾವು ನಮ್ಮ ಚಿತ್ರತಂಡದ ಕಡೆಯಿಂದ, ನಾನು ಮತ್ತೆ ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದಷ್ಟು ಚಿತ್ರಮಂದಿರಗಳಿಗೆ ಹೋಗಿ ನಾವೇ ಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ. ಸುಮಾರು ಜನ ರೆಸ್ಪಾನ್ಸ್ ಮಾಡಿದ್ರು ತುಂಬಾ ಚೆನ್ನಾಗಿ. ಓಕೆ. ಈಗ ಕಡಿಮೆ ಆಗಿದೆ, ಥಿಯೇಟರ್ ಅಲ್ಲಿ ಮಾಡ್ತಿಲ್ಲ. ಇನ್ನೊಂದು ಜನಗಳು ಅಂದ್ರೆ ಸಾರ್ವಜನಿಕರು ಕೇಳ್ತಾ ಇರತಕ್ಕಂತ ಕ್ವಶನ್ ಇದು. ಹ್ಮ್. ಸೊ ಅವರ ಒಂದು ಪರವಾಗಿ ನಾನು ಕೇಳ್ತೇನೆ. ಅಂದ್ರೆ ನೀವು ಕೂಡ ಕಾಂತಾರದ ಒಂದು ಭಾಗ ಅಂತ ನಿಮ್ಮನ್ನ ಕೇಳ್ತಾ ಇರೋದು. ನಿಮ್ಮನ್ನ ಕೇಳುವಂತ ಅವಶ್ಯಕತೆ ಇಲ್ಲ ಇದು. ಹ್ಮ್. ಏನಪ್ಪಾ ಅಂದ್ರೆ, ಈ ಕಾಂತಾರ ಅನ್ನೋದು ದೈವಗಳನ್ನ ಬಹಳ ವೈಭವೀಕರವಾಗಿ ತೋರಿಸಿದ್ದಾರೆ. ಬಹಳ ಅದ್ಭುತ ಅನ್ಸುತ್ತೆ ಬಿಡಿ. ಹ್ಮ್. ಅದ್ರ ಬಗ್ಗೆ ಮಾತಿಲ್ಲ. ಆದ್ರೆ ಈಗ ಜನಗಳು ಮಾಡ್ತಾ ಇರೋದಕ್ಕೆ ಹ್ಮ್. ಇದು ದೇವ್ರುಗಳಿಗೆ ಅಪಮಾನ ಮಾಡ್ದಂಗ ಆಗತ್ತೆ. ಈಗ ಹಾ. ಥಿಯೇಟರ್‌ಗಳಲ್ಲಿ ತಾವ್ ಹೇಳಿದ್ರಿ ಈಗ ಹ್ಮ್. ಹುಚ್ಚಾಟ ಮೆರೀತಾ ಇದ್ದಾರೆ ಅಂತ. ಹ್ಮ್. ಓಕೆ, ವೈರಲ್ ಅಬ್ಸಲ್ಯೂಟ್ಲಿ ವೈರಲ್ ಆಗ್ಬೇಕು ಯಾ, ಅಂತಾನೆ ಮಾಡ್ತಾ ಹೌದು. ಇರುವಂತದ್ದು. ವೈರಲ್ ಆಗ್ತಾ ಇದ್ದಾರೆ. ಹೌದು.
ಈ ಕಾಂತಾರ ಚಾಪ್ಟರ್ 1 ಆಗ್ಬಹುದು, ಆಫ್ಟರ್ ಕಾಂತಾರ ಆಗ್ಬಹುದು. ಹ್ಮ್. ಇವನ್ನೆಲ್ಲ ನೋಡಿದಾಗ ಅಲ್ಲೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಅದೇ ಅನ್ಸ್ತಾ ಇಲ್ವಾ ಅಂತ? ಆ ಇಲ್ಲ ಸರ್, ಅದು ಹೇಗೆ ಅಂದ್ರೆ ಹ. ಈಗ ನಮಗೆ ಆಕ್ಚುಲಿ ನಾನು ಉತ್ತರ ಕರ್ನಾಟಕದವನು, ರಾಯಚೂರು ಭಾಗದವನು. ನಾನು ಕಾಂತಾರ 1ಗೆ ಆಡಿಯನ್ಸ್ ಆಯ್ತಾ, ನಾನೊಬ್ಬ ಪ್ರೇಕ್ಷಕನಾಗಿ ಹ್ಮ್ ಹೋದವನು. ಹ್ಮ್ ನನಗೆ ದೈವದ ಕಥೆನೇ ಗೊತ್ತಿಲ್ಲ. ದೈವ ಇದೆ ಅಂತಾನೆ ಗೊತ್ತಿಲ್ಲ ನನಗೆ. ಮಂಗಳೂರು ಸೈಡ್ ಈ ತರದ್ದು ದೈವಗಳು ಇದೆ ಅಂತಾನೆ ಗೊತ್ತಿಲ್ಲ. ಸೊ ಅದ್ರ ಪರಿಚಯ ಮಾಡಿಕೊಟ್ಟವರು ರಿಷಬಣ್ಣ. ಹ್ಮ್ ಆಯ್ತಾ, ದೈವವನ್ನ ಅವ್ರೇನು ಪ್ರಚಾರ ಮಾಡಬೇಕಾಗಿಲ್ಲ. ಸೊ ದೈವದ ಪರಿಚಯ ಮಾಡಿಕೊಟ್ರು ಹ್ಮ್ ಕೆಲವೊಂದು ಭಾಗಗಳಿಗೆ. ಸೊ ಆ ವಿಚಾರವಾಗಿ ನೋಡೋದಾದ್ರೆ ಸರಿ ಅನಿಸ್ತು ನನಗೆ. ಹ್ಮ್ ಅಲ್ಲಿ ಅವರು ಆ ಸಿನಿಮಾ ಮಾಡಿದ್ದಕ್ಕೋಸ್ಕರ ತಾನೇ ನಮ್ಗೆ ಆ ದೈವದ ಪರಿಚಯ ಆಗಿದ್ದು. ಓಕೆ, ಪರಿಚಯ ಆಮೇಲೆ ಮಾಡಿ. ವಿಶ್ವದಾದ್ಯಂತ ಗೊತ್ತಾಗಿದ್ದು ಈ ತರದ ಮೂಲದಲ್ಲಿ ಈ ತರ ಇತ್ತು ಅಂದ್ರೆ, ಆ, ಕರಾವಳಿ ಭಾಗದಲ್ಲಿ ಈ ತರದ ದೈವಗಳಿದೆ ಅಂತ ಹ್ಮ್ ಹೇಳಿ. ಹ್ಮ್ ಆಮೇಲೆ ಅವ್ರ ಆಕ್ಚುಲಿ ಅನುಕರಣೆ ಅದೇನು ಇಲ್ಲ. ಹ್ಮ್ ಅವ್ರು ಮಾಡಿದ್ದಾರೆ ಅನ್ನೋದು ಏನಿಲ್ಲ. ದಿನ ಪೂಜೆ ಮಾಡಿಸ್ತಿದ್ರು, ಅದೇ ಸಮುದಾಯದವರು ಹ್ಮ್ ಅವ್ರಿಗೆ ನಮಸ್ಕಾರ ಮಾಡ್ತಿದ್ರು. ಹ್ಮ್ ಸೊ ಅಷ್ಟು ಕಟ್ಟುನಿಟ್ಟುಗಳನ್ನ ಪಾಲನೆ ಮಾಡಿದ್ದಾರೆ. ಸೊ ಅದಕ್ಕೆ ದೈವವೇ ಉತ್ತರ ಕೊಡ್ತಾ ಇದೆ. ಆಯ್ತಾ, ದೈವದ ಹೆಸರಲ್ಲಿ ದುಡ್ಡು ಮಾಡ್ಕೊಂಡವ್ರನ್ನ ನಾನು ನೋಡ್ಕೊಳ್ತೇನೆ, ಆಸ್ಪತ್ರೆ ಸೇರಾಗಿ ಮಾಡ್ತೇನೆ ಅಂತೇಳಿ ಇವತ್ತೇನೋ ನುಡಿ ಬಂದಿದೆ ಮೊನ್ನೆ. ಅದಾದ್ಮೇಲೆ ನಿಮ್ಮ ಹೋರಾಟ ನೀವು ಮುಂದುವರಿಸಿ ಅಂತ ಹೇಳಿದೆ ದೈವ. ಸೊ ಆ ನಿಟ್ಟಲ್ಲಿ ಅವರು ತುಂಬಾ ಅದಕ್ಕೆ ಕಟ್ಟುಬದ್ಧವಾಗಿದ್ದಾರೆ ಅಂತ ನನಗನ್ನಿಸ್ತಿದೆ. ಹ್ಮ್ ಸೊ ಜನರು ಈ ಹುಚ್ಚಾಟವನ್ನ ಮೆರೆಯೋದು ಬಿಟ್ಟು, ಆ ಸುಮ್ನೆ ವೈರಲ್ ಆಗ್ಬೇಕು ನಾನು, ಏನೋ ಅವ್ರಿವ್ರ ಮುಂದೆ ತೋರಿಸ್ಕೊಳ್ಬೇಕು ಅನ್ನೋದನ್ನ ಬಿಟ್ಟು ನಿಜವಾಗ್ಲೂ ಶರಣಾಗತಿ ಆದ್ರೆ ದೈವದ ಆಶೀರ್ವಾದ ಆಗ್ತದೆ ಅಂತ ನನ್ನ ಅನಿಸಿಕೆ ಸರ್. ಖಂಡಿತವಾಗಿ ಇಷ್ಟು ನನ್ನ ಅಭಿಪ್ರಾಯ ಸರ್. ಎಸ್ ಸರ್. ಇನ್ನು ಒಂದು ವರ್ಗ ಇದೆ, ಕಾಂತಾರನ ಇಷ್ಟಪಡುವಂತ ಒಂದು ವರ್ಗ ಇದ್ರೆ, ಹೌದು. ಕಾಂತಾರನ ಅಪೋಸ್ ಮಾಡುವಂತ ಒಂದು ವರ್ಗ ಇದೆ. ಎಸ್. ಅದು ತಮಗೂ ಕೂಡ ಗೊತ್ತಿರುತ್ತೆ, ತಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ. ಎಸ್, ಎಸ್. ಸೊ ಆ ಒಂದು ವರ್ಗ ಅಂದ್ರೆ ಅಪೋಸ್ ಮಾಡುವಂತ ವರ್ಗ ಹೇಳುವಂತದ್ದು ಏನಪ್ಪಾ ಅಂದ್ರೆ, ಹ್ಮ್. ಒಂದು ದೈವಗಳನ್ನ ಇಟ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ ಇವರು. ಯಾಕೆಂತಂದ್ರೆ ಕಾಂತಾರ ಆಫ್ಟರ್ ಕಾಂತಾರ ಇತ್ತಲ್ಲ, ಹ್ಮ್. ಆಫ್ಟರ್ ಕಾಂತಾರ ಅನ್ನೋದ್ರಲ್ಲಿ ಬರೀ 16 ಕೋಟಿ ಬಜೆಟ್ ಹಾಕಿದ್ರು. ಹ್ಮ್. ಅನ್ಎಕ್ಸ್ಪೆಕ್ಟೆಡ್ಲಿ ವೈರಲ್ ಆಯ್ತು, ಓಕೆ. ಹ್ಮ್. ಬೇಕು ಅಂತಾನೆ ಚಾಪ್ಟರ್ 2 ಮಾಡಿದ್ದಾರೆ. ಹಾ. ದುಡ್ಡಿಗೋಸ್ಕರನೇ ಮಾಡಿರ್ತಕ್ಕಂಥದ್ದು ರೈಟ್. ಅಂತ ಅಂದ್ಬಿಟ್ಟು ಒಂದು ಅಂದ್ರೆ ಅಪೋಸ್ ಮಾಡುವಂತ ವರ್ಗ ಹೇಳ್ತಾರೆ. ಇದಕ್ ನಾನು ಉತ್ತರ ಹೇಳ್ತೀನಿ ಸರ್. ಏನು ಅಂತಂದ್ರೆ, ಹ್ಮ್. ಕಾಂತಾರ 1 ದೈವ ಕೊಟ್ಟಿದ್ದು ಹ್ಮ್ ಅಲ್ವಾ, 400 ಕೋಟಿ ಏನೋ ಆಯ್ತು, ಅದೇನೋ ಸಮಥಿಂಗ್, ಅದೆಷ್ಟೋ ನಮ್ಗೆ ಲೆಕ್ಕಕ್ಕೆ ಸಿಗದಿರೋ ಅಷ್ಟು ದುಡ್ಡು ಅಂತ ಅನ್ಕೋಬಹುದು. ಸೊ ಅದರಿಂದ ಬಂದಿರೋ ದುಡ್ಡು ತಾನೆ, ಅದೇ ದೈವಕ್ಕೆ ಹಾಕೋಣ. ಜಾಸ್ತಿ ಬಜೆಟ್ ಮಾಡಿದ್ರು ಅಷ್ಟೇ. ಹ್ಮ್ ಹ್ಮ್ ದೈವವನ್ನ ವಿಜೃಂಭಣೆಯಾಗಿ ತೋರ್ಸಕ್ಕಂತಲ್ಲ, ನಮ್ಮ ಮೂಲದ ಕತೆಗೆ ಹೋದ್ರು 4ನೇ ಶತಮಾನಕ್ಕೆ, ಅವಾಗ ಆಟೋಮೆಟಿಕ್ಲಿ ದುಡ್ಡು ಖರ್ಚಾಗುತ್ತಲ್ಲ ಸರ್. ಈಗ ಆ ಸೆಟ್ ಹಾಕೋಕ್ಕಾಗಿರ್ಬೋದು, ಆ ಕಾಸ್ಟ್ಯೂಮ್ಗಾಗಿರ್ಬೋದು, ಆ ರಾಜರ ಅರಮನೆಗಳಿಗೆ ಮತ್ತೊಂದು ಆ ಪ್ರಾಪ್ಸ್ ಗೀಪ್ಸ್ ಎಲ್ಲ ರೆಡಿ ಮಾಡೋದಕ್ಕೆ ಅಷ್ಟು ಖರ್ಚಾಗಿ ಆಗುತ್ತೆ. ಅವ್ರೇನ್ ತಮ್ಮ ಸ್ವಂತಕ್ಕೆ ತಮ್ಮ ಊಟಕ್ಕೇನು ಬಳಸ್ಕೊಂಡಿದ್ದಲ್ಲ. ದೈವ ಕೊಟ್ಟಿದೆ, ದೈವ ಆಶೀರ್ವಾದ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರು ಅಪೋಸ್ ಮಾಡೋರ್ಗೆ ಏನ್ ಹೇಳಕ್ಕಾಗಲ್ಲ. ದುಡ್ಡು ಮಾಡ್ಕಂತಿದ್ದಾರೆ ಅಂತ ಅನ್ಕೋಬಹುದು, ಬಟ್ ಅವ್ರು ಅಷ್ಟೇ ಎಂತದ್ದು ಶರಣತ್ವ ಭಾವದಲ್ಲಿದ್ದಾರೆ ದೈವಕ್ಕೆ. ಅದನ್ನ ದೈವಕ್ಕಾಗಿ ಮೀಸಲಿಟ್ಟಿದ್ದಾರೆ. ಪ್ರತಿದಿನ ಅರ್ಪಣೆ ಮಾಡ್ತಾರೆ, ಪಂಜುರ್ಲಿಗೆ ಅಂತಾನೆ ಪೂಜೆ ಮಾಡ್ತಾ ದೊಡ್ಡದೊಂದು ಫೋಟೋ ಹಾಕೊಂಡಿದ್ದಾರೆ ಸೆಟ್ ಅಲ್ಲಿ. ಸೊ ಅದನ್ನ ನಾವು ಹಂಗೆಲ್ಲ ಹಲ್ಲೆಗೆಳೆಯೋಕ್ಕೂ ಆಗಲ್ಲ. ದುಡ್ಡುಗಾಗಿ ಮಾಡಿರೋ ಸಿನಿಮಾ ಅಂತಲ್ಲ ಇದು. ಇದು ವಿಶ್ವದಾದ್ಯಂತ ನಮ್ಮ ದೈವದ ಪರಿಚಯ ಆಗ್ಲಿ, ಎಲ್ರಿಗೂ ಗೊತ್ತಾಗ್ಲಿ ಅಂತ ಮಾಡಿರೋ ಸಿನಿಮಾ. ಸೊ ಅಪೋಸ್ ಮಾಡೋರ್ಗೆ ಏನ್ ಮಾಡಕ್ಕಾಗುತ್ತೆ, ಒಂದು ನೆಪ ಬೇಕಷ್ಟೇ ಅವರಿಗೆ. ಸೊ ಅವರು ಯಾವುದನ್ನು ಮೂಲವನ್ನು ಮರೆತು ಕೆಲಸ ಮಾಡಿಲ್ಲ. ಅದು ಮೂಲಾಚರಣೆ ಏನಿದೆಯೋ ಅದನ್ನೆಲ್ಲ ಇಟ್ಕೊಂಡು ಮಾಡಿದ್ದಾರೆ. ಸೊ ಇಷ್ಟನ್ನ ಹೇಳ್ಬಹುದು ಸರ್.